ಪರಾರಿಯಾಗಬೇಕಾಗುತ್ತದೆ. ಯಾಕೋ ನನ್ನ ಮಗನೇ, ಅವನಿಗೆ ಬೀಳೋ ಚಾಟಿ ಏಟು ನಿನಗೆ ಬೇಕಾಗಿದೆಯೇನು? ಹಾಗಾದ್ರೆ ಸ್ವಲ್ಪ ತಾಳು. ನಾನು ತಿಳಿದುಕೊಂಡಿದ್ಯಾ? ನಾನು ಆ ಗರ್ಭ ಶ್ರೀಮಂತನ ಮಗಳು. ಲೇ, ನೀನು ಶ್ರೀಮಂತರ ಮಗಳಾದರೆ ಏನು? ನೀನು ಬರೀ ನನ್ನ ಮೇಲೆ ಕೈ ಎತ್ತಿ ನೋಡು, ನಿನ್ನ ರುಂಡ ಮುಂಡವನ್ನು ಚೆಂಡಾಡಿ ಬಿಡುತ್ತೇನೆ. ಲೇ, ನನಗೆ ಚಾಟಿಯಿಂದ ಹೊಡಿತೇನೆಂದು ಹೊಗಳಿದೆಯಾ? ಅದು ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಅಯ್ಯಯ್ಯ, ಇಲ್ಲೇನೋ ಬೇರೆ ಕಾಣಿಸಕತ್ತೈತಿ. ಅಣ್ಣ, ನೀವು ಕೋದಿ ಮುಡ್ಚಿಗೆ ಯಾಕ ನಮ್ಮ ಸಾವುಕಾರ ಮಗಳು ಸತ್ರ ಸಹಲಕ್ಕ ನಮಗ್ ನೋಡಕ್ ಬಂದವ್ರಿಗೆ ಏನಾಗ್ಬಾರ್ದಪ್ಪ ಯಪ್ಪ. ನಾವಿಲ್ಲಿ ಜಾಗ ಮೊದ್ಲು ಖಾಲಿ ಮಾಡೋದು ಚಲೋ ಅನ್ಸೈತಿ. ಇಲ್ಲ ಯವ್ವ, ಹೆಣ್ಮಗಳು ನೀನು ನುಗ್ಗು ಮೊದ್ಲು. ಏಯ್, ನನಗೆ ಚಾಟಿಯಿಂದ ಹೊಡಿತೇನೆಂದು ಹೊಗಳುತ್ತಿರುವೆಯ ಕತೆ ಹೊಡಿಯಾಗದೆ ನಾನು ನೋಡೇ ಬಿಡುತ್ತೇನೆ. ಬರೀ ಹೊಡೆಯೋದಷ್ಟೇ ಅಲ್ವೋ, ನಿನ್ನ ಮೈ ಚರ್ಮ ಸುಲಿತೀನಿ. ನೋಡ ನನ್ನ ಚಾಟಿ ಏಟನ್ನು. ಲೇ, ಹೆಣ್ಣಾದ ನಿನಗೆ ಕೊಬ್ಬಿರಬೇಕಾದರೆ ಗಂಡಾದ ನನಗೆಷ್ಟಿರಬೇಡ. ಲೇ, ಸ್ವೀಕರಿಸು, ಏಟಿಗೆ ಎದುರೇಟು. ಹೇಗಿದೆ ಚಾಟಿಯ ರುಚಿ? ಏನ್ರಿ ನೀವು ಹೊಡಿಯಂಗ ಹೊಡೆದು ನೋಯ್ತಾ ಇದೀಯಾ? ಎಲ್ಲಿ ನುಯ್ಯಾಕೈತಿ ಅಂದ್ರೆ ಏನ್ ಹೇಳ್ತೈತಿ ಅದ? ಎಲ್ಲಿ ನೋಯ್ತಾ ಇದ್ದೆ? ಎಲ್ಲಿ ನುಯ್ಯಾಕೈತಿ ಅಂದ್ರೆ ಏನು? ಕೆಳಗ ಒಳಗ ನುಯ್ಯಾಕತ್ತಿರ್ತೈತಿ. ಅಂದ್ರ ಅಂದ್ರ ಹಂಗ ಒಳಗ ನುಯ್ಯಾಕತ್ತಿರ್ತೈತಿ. ಹೆಣ್ಣು ಬಾಯಿ ಬಿಡಕ್ ಬರಂಗಿಲ್ಲ, ಒಳಗ ಈ ವಿಷಯ ನಾನು ನಮ್ಮಪ್ಪಗೆ ಹೇಳ್ತೀನಿ. ನಮ್ಮಪ್ಪ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ. ನಿನ್ನ ಪ್ಲೀಸ್ ಪ್ಲೀಸ್